ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಮಿಥುನ ರಾಶಿ. ಯುಗಾದಿ ಭವಿಷ್ಯ ಹೇಗಿದೆ ಮಿಥುನ ರಾಶಿಯವರಿಗೆ ಅಂದ್ರೆ ತುಂಬಾ ಅದ್ಭುತವಾಗಿದೆ. ಯಾಕೆಂದ್ರೆ ಆಲ್ರೆಡಿ ಗುರು ಮಿಥುನ ರಾಶಿಯಲ್ಲಿಯೇ ಇರುವುದರಿಂದ ಹಿಂದಿನ ವರ್ಷವೂ ನಿಮಗೆ ಚೆನ್ನಾಗಿತ್ತು, ಈ ವರ್ಷವೂ ಚೆನ್ನಾಗಿದೆ. ಮತ್ತೊಂದು ಒಳ್ಳೆ ವಿಷಯವೇನೆಂದ್ರೆ ಮುಂದಿನ ವರ್ಷವೂ ಕೂಡ ಚೆನ್ನಾಗಿರುತ್ತೆ. ಮುಂದಿನ ವರ್ಷ ಜೂನ್ ಜುಲೈ ಮಟನೂ ಕೂಡ ಗುರುವಿನ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿದೆ. ಮಿಥುನ ರಾಶಿ ಅಂದ್ರೆ ಮೃಗಶಿರಾ ನಕ್ಷತ್ರದ 3-4ನೇ ಪಾದಗಳು, ಆರಿದ್ರ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರದ 1, 2, 3 ಈ 3 ಪಾದಗಳು ಮಿಥುನ ರಾಶಿ ಒಳಪಡ್ತವೆ. ಇವರಿಗೆ ಸಾಕಷ್ಟು ಜನರಿಗೆ ಆಲ್ರೆಡಿ ಮದುವೆ ಫಿಕ್ಸು ಆಗಿರ್ಬೋದು, ಕೆಲವರ ಮದುವೆನೂ ಆಗಿರ್ಬೋದು. ಈ ವರ್ಷ ಅಷ್ಟು ಒಳ್ಳೆ ಯೋಗ, ಮದುವೆಗೆ ತುಂಬಾ ಯೋಗ ಇದೆ. ಕೆಲಸಕ್ಕೂ ಉದ್ಯೋಗದಲ್ಲೂ ಕೂಡ ಒಳ್ಳೆ ಯೋಗ ಇದೆ. ಏನ್ ಬೇಕಾದ್ರೂ ಮಾಡ್ಬೋದು ನೀವು. ಮನೆ ಕಟ್ಟೋದಿದ್ರೆ ಮನೆ ಕಟ್ಬೋದು. ಗುರುಬಲ ಸಂಪೂರ್ಣ ಎಲ್ಲಾ ಒಳ್ಳೆ ಕೆಲಸಗಳಿಗೂ ಕೂಡ ಗುರುಬಲ ಅದ್ಭುತವಾಗಿದೆ. ಇನ್ನು ಶನಿದೇವರನ್ನು ನೋಡಿದ್ರೆ ನೋಡಿ, ಗುರು ಈಗ ಮಿಥುನ ರಾಶಿಯಲ್ಲಿದ್ದಾನೆ. ಜೂನ್ ನಂತರ ಕಟಕ ರಾಶಿಗೆ ಹೋಗ್ತಾನೆ. ಆಗಲೂ ಕೂಡ 2ನೇ ಮನೆಯಲ್ಲಿ ನಿಮಗೆ ಗುರು ಬರೋದ್ರಿಂದ ಕುಟುಂಬದಲ್ಲಿ ಕ್ಷೇಮ ಇರುತ್ತೆ, ದುಡ್ಡು ಕಾಸು ಒಳಹರಿವು ಚೆನ್ನಾಗಿರುತ್ತೆ. ಎಲ್ಲಾ ರೀತಿಯಿಂದಲೂ ಕೂಡ ಉದ್ಯೋಗದಲ್ಲೂ ಯಶಸ್ಸಿರುತ್ತೆ. ಎಲ್ಲಾ ರೀತಿಯಿಂದಲೂ ಕೂಡ ಗುರುಬಲ ನಿಮಗೆ ಜೂನ್ ನಂತರವೂ ಕೂಡ 1 ವರ್ಷಗಳ ಕಾಲ ಇರುತ್ತೆ. ಒಟ್ಟಾರೆಯಾಗಿ ಗುರುಬಲ ಇನ್ನು 1ರಿಂದ 1.5 ವರ್ಷ ನಿಮಗಿರೋದ್ರಿಂದ ನಿಮ್ಮೆಲ್ಲರಿಗೂ ಒಳಿತಾಗಲಿ. ಇನ್ನು ಶನಿದೇವರನ್ನು ನೋಡಿದರೆ 10ನೇ ಮನೆಯಲ್ಲಿ ಶನಿದೇವರಿದ್ದಾರೆ. 1ನೇ ಮನೆಯಲ್ಲಿ ಗುರು ಇದ್ದಾನೆ. ಅಂದ್ರೆ ಮಿಥುನ ರಾಶಿಯಲ್ಲಿ 10ನೇ ರಾಶಿಯಲ್ಲಿ, ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಮೀನ ರಾಶಿಯಲ್ಲಿ ಶನಿದೇವರಿದ್ದಾರೆ. ಇದು ಏನಾಗುತ್ತಪ್ಪ ಅಂದ್ರೆ 10ನೇ ಮನೆಯಲ್ಲಿ ಶನಿದೇವರು ಉದ್ಯೋಗದಲ್ಲಿ ಸಕ್ಸಸ್ಗೆ ಹೆಚ್ಚು ಎಫರ್ಟ್ ಹಾಕಿಸ್ತಾನೆ. ಉದ್ಯೋಗದಲ್ಲಿ ಎಷ್ಟು ಹೆಚ್ಚಿಗೆ ಎಫರ್ಟ್ ಹಾಕ್ತಿರೋ ಅಷ್ಟು ಸಕ್ಸಸ್ ನಿಮ್ಗೆ ಸಿಗುತ್ತೆ. ನೀವು ಉದ್ಯೋಗದಲ್ಲಿ ಹೆಚ್ಚು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೆಚ್ಚು ಎಫರ್ಟ್ ಹಾಕಿ, ಇದರಿಂದ ನಿಮಗೆ ಉದ್ಯೋಗದಲ್ಲೂ ಕೂಡ ಸಕ್ಸಸ್ ಬರುತ್ತದೆ. ಇನ್ನೇನಾದ್ರೂ ಶನಿದೇವರಿಗೆ ಏನಾದ್ರೂ ಮಾಡ್ಬೇಕಂದ್ರೆ ಇಲ್ಲ, ಏನು ಮಾಡೋ ಅವಶ್ಯಕತೆ ನೀವಿಲ್ಲ. ಆದ್ರೂ ಉದ್ಯೋಗದಲ್ಲಿ ಕಿರಿಕಿರಿ ಏನಾದ್ರೂ ಆಗ್ತಾ ಇದ್ರೆ ಕಪ್ಪು ಎಳ್ಳು ದಾನ ಮಾಡಿ, ಕಪ್ಪು ವಸ್ತ್ರವನ್ನ ದಾನ ಮಾಡಿ. ಶನಿವಾರ ಸಾಯಂಕಾಲದ ನಂತರ ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿ. ಗುರುಬಲ ಆಲ್ರೆಡಿ ಇದೆ. ಗುರುಬಲ ಇರೋದ್ರಿಂದ ಏನು ತೊಂದರೆ ಇಲ್ಲ, ಎಲ್ಲಾ ಒಳ್ಳೇದೇ ಆಗ್ತಾ ಇರುತ್ತೆ. ಇನ್ನು ರಾಹು 9ನೇ ಮನೆಯಲ್ಲಿದ್ದಾನೆ, ಕೇತು 3ನೇ ಮನೆಯಲ್ಲಿದ್ದಾನೆ. ಏನು ಪಿತ್ರಾರ್ಜಿತ ಆಸ್ತಿಗಳು ಬರ್ಲಿಕ್ಕೆ ಸ್ವಲ್ಪ ತಡ ಆಗ್ಬಹುದಷ್ಟೇ. ಆದ್ರೆ 1ನೇ ಮನೆಯಿಂದ ಗುರು 9ನೇ ಮನೆಯಲ್ಲಿ ದೃಷ್ಟಿ ಹಾಕೋದ್ರಿಂದ ಅದು ಕೂಡ ಒಳ್ಳೆಯದೇ ಆಗ್ತದೆ. ನಿಮ್ಮ ತಂದೆಯ ಆರೋಗ್ಯವನ್ನು ಸ್ವಲ್ಪ ನೋಡ್ಕೊಳ್ಳಿ. ಇಷ್ಟ ಆಗ್ಬಿಟ್ರೆ ಮಿಥುನ ರಾಶಿವರಿಗೆ ಗುರುಬಲ ಸಂಪೂರ್ಣವಾಗಿ ಇನ್ನು 1 ವರ್ಷದ 2 ತಿಂಗಳ ಕಾಲ ಅದ್ಭುತವಾಗಿದೆ. ಯಾವುದೇ ಒಳ್ಳೆಯ ಕೆಲಸಕ್ಕೂ ಕೂಡ ನೀವು ಕೈ ಹಾಕಬಹುದು, ಸಕ್ಸಸ್ ಆಗುತ್ತೆ. ಶನಿ ದೇವರಿಗೆ ಮತ್ತೆ ಹೇಳ್ತೇನೆ, ಕಪ್ಪು ಎಳ್ಳು ಕಪ್ಪು ವಸ್ತ್ರವನ್ನು ದಾನ ಮಾಡಿ. ಉದ್ಯೋಗದಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಯಾಕಂದ್ರೆ ಶನಿದೇವರು ಪ್ರಾಮಾಣಿಕತೆಯನ್ನ, ನಿಷ್ಠೆಯನ್ನ ನೋಡ್ತಾ ಇರ್ತಾನೆ. ಇಷ್ಟ ಆಗ್ಬಿಟ್ರೆ ಮಿಥುನ ರಾಶಿಗೆ ಎಲ್ಲ ಸಕ್ಸಸ್ ಇದೆ. ಮಿಥುನ ರಾಶಿಯವರಿಗೆ ಶುಭವಾಗಲಿ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರಿಗಾದ್ರೂ ಜಾತಕ ರೀತ್ಯ ಏನಾದ್ರೂ ತೊಂದರೆ ಇದ್ರೆ, ಕುಂಡಲಿ ಬಗ್ಗೆ ತಿಳ್ಕೋಬೇಕಂದ್ರೆ, ದೋಷಗಳೇನಾದ್ರೂ ಇದ್ರೆ ನೋಡಿ, ಪಿತೃದೋಷಗಳು, ಸ್ತ್ರೀ ಶಾಪಗಳು, ಪ್ರೇತ ಬಾಧೆಗಳು, ಮಾಟ ಮಂತ್ರ ವಾಮಾಚಾರ ಪ್ರಯೋಗಗಳು ಏನಾದ್ರೂ ಆಗಿದ್ರೆ ನೀವು ನಮಗೆ ಸಲಹೆ ಕೇಳಬಹುದು. ಸಾಕಷ್ಟು ಜನರು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕರೆ ಮಾಡಿ ಒಳಿತನ್ನು ಕಂಡಿದ್ದಾರೆ, ತೊಂದರೆಯಿಂದ ಹೊರಗೆ ಬಂದಿದ್ದಾರೆ. ಅವರು ಫೋನ್ ಮಾಡಿ ತಿಳಿಸಿದ್ದಾರೆ ಕೂಡ. ಆದ್ದರಿಂದ ನೀವು ನಮಗೆ ಕರೆ ಮಾಡಬಹುದು. ನೀವು ನಮಗೆ ಕರೆ ಮಾಡಿ, ನಾವು ಸಲಹೆ ನೀಡ್ತೇವೆ. ಶುಭವಾಗಲಿ.